ಪ್ರಜಾಪ್ರಭುತ್ವದ ಮೌಲ್ಯವನ್ನು ಮತ್ತಷ್ಟು ಬಲಪಡಿಸುವ ಹಾಗೂ ಪ್ರತಿಯೊಬ್ಬ ಅರ್ಹ ನಾಗರಿಕ ಮತದಾನದ ಹಕ್ಕು ಪಡೆಯುವ ಉದ್ದೇಶದಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ನಡೆ ಮತ ರಕ್ಷಣೆಯ ಕಡೆ ಎಂಬ ಘೋಷಣೆಯಡಿ ವಿಶೇಷ ಮತದಾರರ ಪರಿಷ್ಕರಣಾ ಅಭಿಯಾನವನ್ನು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶಿಡ್ಲಘಟ್ಟ ಕ್ಷೇತ್ರದ ಬೂತ್ ಮಟ್ಟದಲ್ಲಿ ಪಕ್ಷದ ಸಂಘಟನೆಯನ್ನು ಬಲಪಡಿಸುವ ಸಲುವಾಗಿ BLOಗಳು ಬಂದ ಸಂದರ್ಭದಲ್ಲಿ ಮತದಾರರ ಪಟ್ಟಿಯನ್ನು ಸಮರ್ಪಕವಾಗಿ ಪರಿಷ್ಕರಿಸುವಂತೆ ಕರೆ ನೀಡಿ ವಿಧಾನಸಭಾ ಕ್ಷೇತ್ರದ ಸಾದಲಿ, ಗುರುಡುಗುಂಟೆ, ಬಶೆಟ್ಟಹಳ್ಳಿ, ಜಂಗಮಕೋಟೆ ಹಾಗೂ ಶಿಡ್ಲಘಟ್ಟ ನಗರದ ವಿವಿಧ ಭಾಗಗಳಲ್ಲಿ BLA 2ಗಳ ಸಭೆಯನ್ನು ಆಯೋಜಿಸಿ ಮತದಾರರ ಪರಿಷ್ಕರಣಾ ಕಾರ್ಯವನ್ನು BLA 1ರ ಜವಾಬ್ದಾರಿತ ಸ್ಥಾನದಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟರು. ನಮ್ಮ BK ಹರಿಪ್ರಸಾದ್ ಅವರು ಪಕ್ಷದ KPCC ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯವರು ನಮಗೆ ಒಳ್ಳೆ 3 ವರ್ಷ ಆಡಳಿತ ಕೊಟ್ಟಿದ್ದಾರೆ. ಇವರು ಒಟ್ಟಿಗೆ 3 ಜನ ಕೂತು ಒಂದು ಕಾಂಗ್ರೆಸ್ ಪಕ್ಷದಿಂದ ಈ ಸಾರಿ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಕೂಡ ನಾವೆಲ್ಲರೂ ಕೂಡ ಹೋಗಿ ಈ ಒಂದು ಏನು SIR ಪ್ರಕ್ರಿಯೆ ಈಗ ಕೇಂದ್ರ ಸರ್ಕಾರದಿಂದ ಅವರು ಏನು ಒಂದು ತೀರ್ಮಾನ ತಗೊಂಡು SIR ಒಂದು ಇದನ್ನು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಏನಾಗಿದೆ, ಈಗ ಹಿಂದೆ ವೋಟರ್ ಲಿಸ್ಟ್ ಮಾಡಬೇಕಾದ್ರೆ ಈಗ ಯಾರೋ ಒಬ್ಬರು BLOಗಳು ಬರ್ತಾಯಿದ್ರು, ಮನೆಗೂ ಬಂದು ಒಂದು ಏನೋ ಇರೋಂಥ ಮಾಹಿತಿ ತೊಗೊಂಡು ಲಿಸ್ಟ್ ಮಾಡ್ಕೊಂಡು ಹೊರಟೋಗ್ತಾ ಇದ್ರು. ಈ ಸಾರಿ ನಾವು ಆ ಥರ ಯಾಮರೋಕ್ಕಾಗಲ್ಲ. ಏನಾಗಿದೆ ಅಂತಂದರೆ ಇವತ್ತಿನಿಂದ ನಮ್ಮ ವೋಟುಗಳೆಲ್ಲ ಪೂರ್ತಿ ಝೀರೋ ಆಗಿದೆ. ಅಂದರೆ ಈಗ ಹೊಸದಾಗಿ ನಾವೆಲ್ಲ ದಾಖಲಾತಿಗಳನ್ನ ಒದಗಿಸಿದ್ರೆ ಮಾತ್ರನೇ ನೆಕ್ಸ್ಟ್ ಬರುವಂಥ ಚುನಾವಣೆಗಳಿಗೆ ನಾವು ವೋಟ್ ಹಾಕಬೇಕಾಗುತ್ತೆ. ಅದಕ್ಕೆ ಏನಪ್ಪ ಮಾಡ್ಬೇಕು ನಾವೆಲ್ಲ ಅಂತಂದರೆ ಈಗ ನಾನು ಸಂದರ್ಭದಲ್ಲಿ ವೆಂಕಟರೆಡ್ಡಿ, ಸೊನ್ನೇಗೌಡ, ಗಂಗಾಧರ್, ಪುಷ್ಪಾ ಗಂಗಾಧರ್, ಪ್ರದೀಪ್, ವೆಂಕಟೇಶ್, ಮನೋಹರ್, ವೆಂಕಟರೆಡ್ಡಿ, ಒಂಟೂರು ಸುರೇಶ್, ತ್ಯಾಗರಾಜು, ದ್ಯಾವರಹಳ್ಳಿ ವೇಣು, ಬುರುಡುಗುಂಟೆ ಭಾಗದ ಬಾಲಾಜಿ, ಮಧು, ಮುನೀರ್, ಇಮ್ರಾನ್, ಕರೀಂ, ಕೃಷ್ಣಾರೆಡ್ಡಿ, ಮೊಹಬೂಬ್ ಖಾನ್, ಮುನ್ರೆಡ್ಡಿ, ಕೋನೆಪ್ಪ, ಮಹದೇವರೆಡ್ಡಿ, ಸಂತೋಷ್, ಚೌಡರೆಡ್ಡಿ, ಆದಿರೆಡ್ಡಿ ಮುಂತಾದವರು ಹಾಜರಿದ್ದರು. ಸಹ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತವಾಗಿ BLA 2ಗಳನ್ನ ಆಯ್ಕೆ ಮಾಡೋದು ಕೂಡ ಹೇಳಿರ್ತಾರೆ. ಅದನ್ನು ಆಯ್ಕೆ ಮಾಡಿ ಅದನ್ನು ನಮ್ಮ ಏನು ಜಿಲ್ಲಾ ಚುನಾವಣಾಧಿಕಾರಿಗಳಿದ್ದಾರೆ ಅವ್ರಿಗೆ ಸಬ್ಮಿಟ್ ಮಾಡಿ ಅದರಿಂದ ಅಪ್ರೂವಲ್ಲು ತೊಗೊಂಡು ಈಗ ಪ್ರತಿ ಬೂತ್ಗೆ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಫಿಷಿಯಲ್ ಆಗಿ BLA 2ಗಳನ್ನ ಕೂಡ ಆಯ್ಕೆ ಮಾಡಿರ್ತೀವಿ. ಹಾಗಾಗಿ ಇವತ್ತು ಹೋಬಳಿವಾರು ಬರೀ BLA 2ಗಳನ್ನ ಮಾತ್ರ ಕರೆದು ಅವ್ರಿಗೆ ಇವತ್ತು ನಾವೊಂದು ಹೆಲ್ಪ್ಲೈನ್ ಸೆಂಟರ್ ಮಾಡಿದ್ವಿ. ಹೆಲ್ಪ್ಲೈನ್ ಸೆಂಟ್ರ್ ನಮ್ಮ ಶಿಡ್ಲಘಟ್ಟ ಕಾಂಗ್ರೆಸ್ ಭವನದಲ್ಲಿ ಹೆಲ್ಪ್ಲೈನ್ ಸೆಂಟರ್ನ ಪ್ರಾರಂಭ ಮಾಡಿದ್ದೀವಿ. ಆ ಹೆಲ್ಪ್ಲೈನ್ ಸೆಂಟ್ರಲ್ಲಿ ಏನಪ್ಪ ಅದು ಕಾರ್ಯನಿರ್ವಹಿಸುತ್ತೆ, ಏನದರ ಕೆಲಸ ಅಂತಂದರೆ, ಈಗ ನಮ್ಮ ಪ್ರತಿ ಬೂತ್ನಲ್ಲಿ ಈಗ ನಮ್ಮ BLA 2ಗಳು ಹೋಗಿ ಕೆಲಸ ಮಾಡ್ತಿರ್ತಾರೆ. ಮತ್ತು BLOಗಳು ಕೂಡ ಅವರೊಟ್ಟಿಗೆ ಕೆಲಸ ಮಾಡಬೇಕು ಅಂತ ಸರ್ಕಾರದಿಂದ ಆದೇಶ ಆಗಿರುತ್ತೆ. ಕೆಲವು ಬೂತ್ಗಳಲ್ಲಿ ಏನಾಗಿದೆ, BLA 2ಗಳು ವರ್ಕ್ ಮಾಡ್ತಿರ್ತಾರೆ, BLOಗಳು ಅವ್ರ ಜೊತೆ ಕೋರ್ಡಿನೇಟ್ ಮಾಡ್ತಿರಲ್ಲ, ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ಸ್ ಬಂದಾಗ ನಾವೀಗ ನಮ್ಮೂರು ಯಾರು ಲೀಡರ್ ಹೇಳ್ತಾರೆ ಬಿಡು, ಓಟ್ ಹಾಕ್ಸ್ತಾರೆ ಬಿಡು ಅನ್ನೋ ಮಾತೇನು ಇದ್ರೂ ಕೂಡ ಅದು ನಡೆಯಲ್ಲ. ನಾಳೆ ಬೆಳಗ್ಗೆ ಅದಕ್ಕೆ ಹೇಳ್ತಾ ಇದ್ದೀನಿ, ಈಗ ವೋಟ್ ಕಾರ್ಡು ಕಂಪಲ್ಸರಿ ಆಗಿರೋದ್ರಿಂದ ನೀವೆಲ್ಲರೂ ಕೂಡ ಏನು BLOಗಳು ಬಂದಾಗ ಪದೇ ಹೇಳ್ತಾ ಇದ್ದೀನಿ, ಯಾರು ಕೂಡ ಯಾಮಾರಬೇಡ್ರಿ, ಅದನ್ನು ಕಂಪಲ್ಸರಿ ಡಾಕ್ಯುಮೆಂಟೇಷನ್ ತರೋದು ಕೊಟ್ಟರೆ. ಇವತ್ತು ಏನು ನಮ್ಮ ವಿರುದ್ಧವಾಗಿ ಯಾರು ಎಲೆಕ್ಷನ್ ನಿಂತ್ಕೊಂತಾರೆ, ವಿರುದ್ಧವಾಗಿ ಅಂದರೆ ಇವಾಗ ಪಂಚಾಯತ್ ಎಲೆಕ್ಷನ್ ನಡೀತಿದೆ, ನಿಮ್ಮ ವಿರುದ್ಧವಾಗಿ ಯಾರು ನಿಂತ್ಕೊಬೇಕು ಅಂತಿರ್ತಾರೆ, ಅವ್ರು ಅಲರ್ಟ್ ಆಗಿರ್ತಾರೆ. ನೀವು ಕೂಡ ನಮ್ಮ ಕಾಂಗ್ರೆಸ್ ಅವರು ಕೂಡ ಅಲರ್ಟ್ ಆಗಿದ್ದು ನೀವು ಸ್ವಲ್ಪ ಅದೇನು ಮಾಡ್ತಿದ್ದಾರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇದ್ದು ಯಾರು ಇದ್ದಾರೆ ಎಲ್ಲರ ಮನೆಗೂ ನೀವು ಹೋಗ್ಬೇಕು, ಬರೋದಲ್ಲ ಎಲ್ಲರ ಮನೆಗೂ ಹೋಗ್ಬೇಕು. ಮಾಡೋ ಉದ್ದೇಶ ಏನು ಅಂತಂದರೆ ಇದನ್ನು ಯಾವುದೊಂದು ಇಲ್ಲಿಗಲ್ ಓಟ್ಗಳು ಹಾಕಕ್ಕೆ ಆಗಬಾರ್ದು. ಊರಾಗ ಅಲ್ಲೇ ಇರೋರು ಬಿಟ್ಟು ಎಲ್ಲೋ ಇರೋರಾಗ ಮುಖ್ಯ ಸರ್. ಈಗ ಅದೇ ಕಂಪಲ್ಸರಿ ಅದಕ್ಕೆ ಹೇಳ್ತಿದ್ದೀನಿ, ಈಗ ಏನಿದೆ ಈ ಒಂದು ಇದಕ್ಕೆ ಇವತ್ತು ಅದಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಒಂದು ಜಾಗೃತಿ ಮೂಡಿಸ್ಬೇಕು ಅನ್ನೋದಕ್ಕೋಸ್ಕರ ಇವತ್ತು DK ಶಿವಕುಮಾರ್ ಅನ್ನೋರು ಪ್ರತಿಯೊಬ್ಬರಿಗೂ ಮತ್ತು ನಮ್ಮ KPCC ಅಧ್ಯಕ್ಷರು ಒಂದು ಡೈರೆಕ್ಷನ್ಸ್ ಕೊಟ್ಟರು, ಆದೇಶ ಮಾಡಿ ಎಲ್ಲರೂ ಕೂಡ BLA 1 ಏನು ಆಯ್ಕೆ ಮಾಡಿದ್ದೀವಿ. BLA 1 ಅಂದರೆ ಏನು ಅವ್ರ ಕೆಲಸ ಏನು ಅಂತಂದರೆ BLA 2ಗಳನ್ನ ಆಯ್ಕೆ ಮಾಡಿದ್ದೀವಿ. ಮುಂಬರುವಂಥ ಚುನಾವಣೆಗಳು ಗ್ರಾಮ ಪಂಚಾಯತ್ ಅಸೆಂಬ್ಲಿ ಯಾವುದೇ ಬಂದರೂ ಕೂಡ ನಮ್ಮ ನೇತೃತ್ವದಲ್ಲೇ ನಡೀಬೇಕು ಅಂದ್ಬಿಟ್ಟು BLA 1ನ ನಮ್ಮ DK ಶಿವಕುಮಾರ್ ಅಣ್ಣವರು ಇದ್ದ ಕಾಲದಲ್ಲೇ ನನ್ನ BLA 1 ಮಾಡಿಕೊಟ್ಟಿದ್ದಾರೆ. ಅವ್ರು ಧನ್ಯವಾದಗಳನ್ನ ತಿಳಿಸಕ್ಕೆ ಯಾವುದೇ ಮುಂಬರುವಂಥ ಚುನಾವಣೆಗಳಿರಲಿ ನಮ್ಮ ನೇತೃತ್ವದಲ್ಲಿ ನಡೀಬೇಕು ಅನ್ನೋ ಒಂದು ಜವಾಬ್ದಾರಿ ವಹಿಸಿದ್ದಾರೆ. ನಮ್ಮವ್ರಿಗೋಸ್ಕರ ಕಾಂಗ್ರೆಸ್ ಪಕ್ಷದ ಯಾರೇ ಒಂದು ಕಾರ್ಯಕರ್ತರು, ಮುಖಂಡರು, ಯಾರೇ ಒಬ್ಬ ಕಾಂಗ್ರೆಸ್ ನಮ್ಮ ವೋಟರ್ಸ್ ಅಭಿಮಾನಿಗಳಿಂದ ಅವ್ರಿಗೆ
ಏನೇ ತೊಂದರೆ ಇದ್ರೂ ಕೂಡ ಅವ್ರ ಒಟ್ಟಿಗೆ ನಾನು ನಿಲ್ಬೇಕಾಗಿರೋ ನನ್ನ ಜವಾಬ್ದಾರಿ ಆಗಿರ್ತದೆ, ನನ್ನ ಸಂಪೂರ್ಣ ಜವಾಬ್ದಾರಿ ಕೊಟ್ಟಿರ್ತಾರೆ. ಹಂಗಾಗಿ ನಿಮಗೆ ಇಲ್ಲಿ ಏನೇ ತೊಂದರೆಗಳಿದ್ರು ಕೂಡ ಹೆಲ್ಪ್ಲೈನ್ ఇರುತ್ತೆ, ಹೆಲ್ಪ್లైన్ నంబర్ ಬಂದು అప్డేట్ తీసుకుంటా ఉంటాం మేము కూడా. ఏమైనా తొందర అయింది అంటే ఆ ఊర్లో తొందర అవుతా ఉంది, మనకి లోకల్గా తొందర అవుతా ఉందంటే ఇమ్మీడియట్ వీళ్ళు మీకే స్పందిస్తారు. దానికోసము మీరు ఈ పొద్దు ఈ మీటింగ్ చేస్తూ ఉండే ఉద్దేశమే అదేనే. ఈ పొద్దు ఏమే చెప్తాను, పోయినసారి లాస్ట్ టైం ఎలక్షన్ మనం ఓటేసేటప్పుడు ఏమనుకుంటా ఉంటే ఇట్లా ఓటర్ లిస్ట్ చేసేటకు వచ్చినప్పుడు టీచర్లు వస్తూ ఉండరే, బిఎల్ఓస్ వస్తూ ఉండరే, వస్తే ఏమో ఇడప మనము రైతులు మనము పేదోళ్ళు మనం పొలాల్లో పని ఉంది ఆయన వస్తాడు అనుకే పోతాడు అనుకొని ఏమారుతూ ఉంటుంది. పోయినసారిలో ఏమో నడిచా అట్లీస్ట్ ఓటు కార్డు రాలేదనుకున్నా ఆధార్ కార్డు తీసుకొని పోయి ఏమో వేసి ఓటు వేస్తూ ఉంటుంది, వేసిండేది ఉంది కూడా, కరెక్ట్ కదా. ఈసారి ఓటు కార్డు లేదంటే ఓటు వేసేదానికి ఇడిసేదే లేదు. కంపల్సరీ ఓటు కార్డు లేదంటే మనము భారతదేశం వాళ్ళే కాదు అని ప్రూఫ్ అయినట్లా. ఇప్పుడు మనకు దీని నుంచి సర్కారం నుంచి 5 గ్యారంటీలు వస్తున్నాయి. 200 యూనిట్ కరెంట్లతో అన్ని ఇండ్లకి కరెంట్ ఫ్రీగా వస్తుంది కదా. ఫస్ట్ మీకు ఓటర్ ఐడి లేదంటే మెయిన్ ఇంట్లో యజమాని పేరులో బిల్లు ఉంటుంది. ఓటర్ లిస్టులో మీ కార్డు లేదంటే కరెంట్ బిల్లు పోతుంది. 200 రూపాయలు కాదు, తిరిగి మీరు కరెంట్ బిల్ కట్టాల్సి పడుతుంది. ఓటు కార్డు లేదంటే పోయా మీకు వచ్చే 5 గ్యారంటీలు పోయా. అది ఏమవుతుందంటే ఇప్పుడు ఇంట్లో ఆడవాళ్ళకి 2000 రూపాయలు వస్తూ ఉండే, నెక్స్ట్ కూడా వస్తుంది. ఇప్పుడు దాంట్లో ఎట్లా అంటే ఆడవాళ్ళది ఓటు కార్డు లేదనుకోండి, ఆ 2000 రూపాయలు వచ్చేలా తిరిగి అదే స్టాప్ అవుతుంది. తిరిగి బస్సుల్లో పోవాలనుకుంటే నెక్స్ట్ ఇప్పుడు ఆధార్ కార్డు చూపిస్తున్నారు కదా, నెక్స్ట్ ఇప్పుడు ఆర్డర్ అవుతూ ఉంటుంది. ఓటు కార్డు కంపల్సరీ ఉండాలి. ఓటు కార్డు ఉంటేనే మన కర్ణాటక మోడ్లో అనేది తెలిసేది. ఆ ఓటు కార్డు చూపిస్తే బస్సులో అలా చేస్తారు, లేదంటే కాస్ట్లు ఇచ్చేసి బస్సులో పోల్సి పడుతుంది. అంటే మనకి అది అన్నిట్లకన్నా మెయిన్గా రేషన్ కార్డులు అన్నింటిలోనూ ఉంటాయి. ఇప్పుడు మనకి రేషన్ కార్డు ఏపీఎల్లో బీపీఎల్ ఉంటాయి. ఏం డాక్యుమెంట్లు చెప్తాడారో ఆ డాక్యుమెంట్లు కంపల్సరీగా మీరు రెడీ చేసుకోవాలా. టైం ఇచ్చింటారో ఆ టైం లోపల మీరు సబ్మిట్ చేయాలా. అది సబ్మిట్ చేయలేదనుకుంటే టైం ముగిసిపోయినాక మీరు ఇక్కడ ఇంటి వాకలకు వచ్చిన దాన్ని తొనుకున్నట్లయితుంది. తిరిగి మీరు ఇక్కడి నుంచి బెంగళూరు పోవాలా, ఓటర్ కార్డు చేసుకోవాలంటే మీ కరెంటు బిల్లు పోతుంది. దాన్ని ఓటు కూడా చేర్పించేదానికి ఇడికుద్దు. మీ మీరు ఏమైనా చేస్తూ ఉంటారంటే మీ పరంగా మేము ఉండాము. అఫిషియల్గా డికే శివకుమార్ అన్న ఈ పొద్దు కాంగ్రెస్ పార్టీ నుంచి నేనేసి అనౌన్స్ చేసి బిఎల్ఏ 1 చేసినారు. ముందు వచ్చే ఎలక్షన్లు కానీ తాలూకు పంచాయతీ, జిల్లా పంచాయతీ బీపరంలు ఇచ్చేది కూడా నేనే అనేసి వాళ్ళు అనౌన్స్ చేసి నా ముఖండత్వంలో చేయాలనేసి అనౌన్స్మెంట్ చేసినారు. ఏం కావాలన్నా నేను కాంగ్రెస్ పక్షం నుంచి ఏమే తొందరలు కానీ ఏవే ఎలక్షన్లు కానీ నడిపించుకొని పోయే జవాబారి నా తలపైన వేసినారు. ఏమే కానీ మా కాంగ్రెస్ వానికి పిన్నంత తొందర అయినా నేను ఉంటాను, నేను కాపాడుకొని పోతాననేసి ఈ సందర్భంలో చెప్తాను. 2026 ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಇದಕ್ಕೆ ತುಂಬ ಮಹತ್ವ ಬಂದ್ಬಿಟ್ಟಿದೆ. ಏನು ವೋಟರ್ ಐಡಿಗೆ. ಈಗ ವೋಟರ್ ಐಡಿ ಓಟಿಲ್ಲ ಅಂದರೆ ನಮ್ಗೆ ಯಾರು ಕೇರ್ ಮಾಡೋರೇ ಇಲ್ಲ. ಓಟಿದ್ರೆ ಮಾತ್ರ ಬೆಲೆ, ರೇಷನ್ ಕಾರ್ಡ್ ಮುಖ್ಯ ಅಲ್ಲ. ವೋಟರ್ ಇದ್ರೆ ಮಾತ್ರನೇ ಬೆಲೆ. ಈಗ ಹಳ್ಳಿಗಳಲ್ಲಿರ್ಬೋದು ಎಲ್ಲ ಕಡೆನೂ ಅಷ್ಟೇ. ವೋಟ್ ಹಾಕ್ತೀವಿ ಅಂದರೆ ಅವತ್ತು ಬೆಲೆ ಎಲೆಕ್ಷನ್ ಟೈಮಲ್ಲಿ. ಅದಿಲ್ಲ ಅಂದ್ರೆ ನಮ್ಗೆ ಬೆಲೆನೇ ಇಲ್ವಲ್ಲ. ಹಂಗಾಗಿ ಈಗೇನಾಗಿದೆ ಅಂದರೆ ಈಗ 5-6 ಗ್ಯಾರಂಟಿ ಕೊಟ್ಟಿರೋದಕ್ಕೆ ಪ್ರತಿಯೊಂದಕ್ಕೂ ಈಗ ಮೊದಲು ಆಧಾರ್ ಕಾರ್ಡ್ ತೊಗೊತಾ ಇದ್ರು. ಆಧಾರ್ ಕಾರ್ಡ್ ಇದ್ರೆ ಎಲ್ಲ ನಡೆದೋಗ್ತಾ ಇದ್ದು. ಈಗ ಹಂಗಿಲ್ಲ. ಆಧಾರ್ ಕಾರ್ಡು ಬರೀ ದೇಶಾದ್ಯಂತ ಆಧಾರ್ ಕಾರ್ಡ್ ಇದೆ. ಈಗ ನಮ್ಮ ಕರ್ನಾಟಕದಲ್ಲಿ ಫ್ರೀ ಬಸ್ ಇದೆ. ಬಸ್ಸಲ್ಲಿ ಕಂಡಕ್ಟರ್ ತೋರ್ತಾರೆ ಆಧಾರ್ ಕಾರ್ಡ್ ಅಂದರೆ ಅವ್ರು ಚೆಕ್ ಮಾಡಲ್ಲ. ಹಾಗಾಗಿ ನಮ್ಮ ಸರ್ಕಾರಕ್ಕೂ ಪಕ್ಷಕ್ಕೆ ಅನಾನುಕೂಲ ಆಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಈಗ ಬೇಕಾಗಿರೋ ನಮಗೆ ಬೇಕಾಗಿರೋರಿಗೆ ಅನುಕೂಲ ಸಿಗ್ತಾ ಇಲ್ಲ, ಅನುಕೂಲ ಸಿಗ್ತಾ ಇಲ್ಲ. ತುಂಬ ಪೋಲ್ ಆಗ್ತಾ ಇರೋದಕ್ಕೆ ಕರೆಂಟು ಅಷ್ಟೇ, ಫ್ರೀ ಬಸ್ಸು, ವೃದ್ಧಾಪ್ಯ ವೇತನ ಇಲ್ಲೆಲ್ಲ ಕೆಲವರು ಜಾಸ್ತಿ ಹೋಗ್ತಾ ಇದೆ. ಅನುಕೂಲ ಹೇಳ್ದಿರೋರಿಗೆಲ್ಲ. ಹಾಗಾಗಿ ಈಗ ಹಳ್ಳಿಗಳಲ್ಲೂ ಅಷ್ಟೇ. ಈಗ ಯಾರೋ ಬರ್ತಾರೆ, ಈಗ ಅಂಗನವಾಡಿ ಅವರು ಬರ್ತಾರೆ, ಕೆಲವ್ರು ಗೊತ್ತಿರಲ್ಲ. ಆವಾಗ ಅವ್ರು ಹೇಳಿದಾಗ ಅವ್ರಿಗೆ ಏನು ಕೇಳಿ ಡಾಕ್ಯುಮೆಂಟ್ಸ್ ಕೊಟ್ಟು ಅವ್ರು ಸಹಕಾರ ಕೊಟ್ಟರೆ ಅವರು ನಮಗೆ ನೀಟಾಗಿ ವೋಟರ್ ಐಡಿ ಮಾಡಿಕೊಡ್ತಾರೆ. ಇವತ್ತು ನಮ್ಮ KPCC ಇನ್ಚಾರ್ಜ್ ಉದಯ್ ಅವರು ಬಂದಿದ್ದರು. ಮೊದಲನೇದಾಗಿ ಅದಕ್ಕೋಸ್ಕರ ನಾವು ಇಲ್ಲಿ ಏನಾಗಿದೆ, ಹೆಚ್ಚಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಹೆಚ್ಚಾಗಿ ರೈತಾಪಿ ವರ್ಗನೆ ಕೂಡಿರೋದ್ರಿಂದ ರೈತರು ಏನಾಗುತ್ತೆ ಕೆಲಸ ಕಾರ್ಯಗಳಿಗೆ ಬೆಳಗ್ಗೆ ಆದ ತೋಟಕೊಂಡ್ಬಿಡ್ತಾರೆ. ಅವ್ರಿಗೆಲ್ರಿಗೂ ಅನುಕೂಲ ಆಗಬೇಕು, ಅವ್ರಿಗೆಲ್ರಿಗೂ ಒಂದು ತಿಳುವಳಿಕೆ ಕೊಡಬೇಕು ಇದ್ರ ವಿಚಾರವಾಗಿ ಅಂತ ಒಂದು ಜಾಗೃತಿ ಮೂಡಿಸೋದಕ್ಕೋಸ್ಕರ. ಅದೇ ರೀತಿ ಇವತ್ತು ನಮ್ಮ ಕಾಂಗ್ರೆಸ್ ಭವನದಲ್ಲಿ ನಮ್ಮದು ಒಂದು ಹೆಲ್ಪ್ ಲೈನ್ ಕೂಡ ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ. ಏನಾಗುತ್ತೆ, ಕೆಲವು ಕಡೆ BLOಗಳು ಇವ್ರ ಜೊತೆ ಸ್ಪಂದಿಸಲಿಲ್ಲ, ತೊಂದರೆ ಆಗ್ತಿದೆ. ಮತ್ತು ಅಲ್ಲಿ ದಾಖಲಾತಿಗಳು ಕೂಡ ಏನೇನು ಡಾಕ್ಯುಮೆಂಟ್ ಬೇಕಪ್ಪ, ಏನು ಮಾಡಬೇಕು, ಏನು ಅನ್ನೋದ್ರ ಬಗ್ಗೆ ಗಾಬರಿ ಪಡೋವಂಥದ್ದು ಬೇಡ.
ಅದಕ್ಕೋಸ್ಕರ ಇದೆಲ್ಲದ್ರ ಬಗ್ಗೆ ಒಂದು ಮಾಹಿತಿ ಏನಾದ್ರು ಬೇಕು ಅಂತಂದು ವಿಚಾರ ಬಂದಾಗ ನಮ್ಗೆ ಹೆಲ್ಪ್ ಲೈನ್ಗೆ ಕಾಲ್ ಮಾಡಿದ್ರೆ ಅನುಕೂಲ ಆಗುತ್ತೆ, ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೋದು ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ಇವತ್ತು ಹೆಲ್ಪ್ ಲೈನ್ ಪ್ರಾರಂಭ ಮಾಡಿದ್ದೀವಿ. ಆ ಹೆಲ್ಪ್ ಲೈನ್ ನಂಬರು ಇವತ್ತು ನಾವು ಈಗಾಗಲೇ ತಿಳಿಸಿದ್ದೀನಿ. ಇದನ್ನು ಹೆಲ್ಪ್ ಲೈನ್ ನಂಬರ್ ಬಂದು ನಮಗೆ 9739720505. ಈ ಹೆಲ್ಪ್ ಲೈನ್ಗೆ ಯಾರೇ ತೊಂದರೆ ಇದ್ದರೂ ಕೂಡ ಕಾಲ್ ಮಾಡಿದಾಗ ಬಂದು ಈ ವೋಟರ್ ಲಿಸ್ಟಲ್ಲಿ ಹೆಸರು ಸೇರಿಸೋದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಇಲ್ಲ ಏನೇ ಒಂದು ಸಹಾಯ ಬೇಕಾದರೂ ಖಂಡಿತವಾಗ್ಲೂ ಅವ್ರು ನಿಮ್ಮೊಟ್ಟಿಗೆ ಇರ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಬೆಳಗ್ಗೆ ಸಾದ್ಲಿನಲ್ಲಿ ಚಾಲನೆ ಕೊಟ್ಟು 10:30 ಗಂಟೆಗೆ ಅಲ್ಲಿ ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ಹುಡುಗುಂಟೆ ಅಂದರೆ ನಾವು ಒಟ್ಟಾರೆ ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ BLA 2ಗಳನ್ನ ಕರೆದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಕೆಲವು ಕಡೆ BLAಗಳು ಈಗಾಗಲೇ ಪೂರ್ತಿ ಮಾಡಿದ್ದಾರೆ, SSL ವೋಟರ್ಸ್ ಇದ್ದಾರೆ, ಅಷ್ಟು ಜನಕ್ಕೆ ಫಾರಮ್ಸನ್ನು ಇಶ್ಯೂ ಮಾಡೋಂಥ ಕೆಲಸಗಳು ಮಾಡಿದ್ದಾರೆ. ಕೆಲವು ಕಡೆ ಇನ್ನೂ ಪ್ರಾರಂಭ ಆಗಬೇಕಾಗಿದೆ. ಹಾಗಾಗಿ BLOಗಳನ್ನ ಯಾರು ಅಂದರೆ ಯಾವ ರೀತಿ ಹೋಗಿ BLAಗಳು ಅಪ್ರೋಚ್ ಮಾಡಿ ಅವ್ರ ಜೊತೆಯಲ್ಲಿ ಯಾವ ರೀತಿ ಕೆಲಸ ತಗೋಬೇಕು ಅನ್ನೋದು ಒಂದು ವಿಚಾರನ ಅದರ ತಿಳಿಸೋದಕ್ಕೋಸ್ಕರ, ಅದೇ ರೀತಿ BLAಗಳು BLA 2ಗಳು ಎಲ್ಲಿ ಕೆಲಸ ಮಾಡ್ತಾ ಇಲ್ಲ ಅವ್ರನ್ನ ಮೋಟಿವೇಟ್ ಮಾಡಿರೋಂಥವ್ರಿಗೆ ಅಪ್ರಿಷಿಯೇಟ್ ಮಾಡಿ ಈ ಒಂದು ಹೋಬಳಿವಾರು ಒಂದು ಮೀಟಿಂಗ್ ಮಾಡಬೇಕು ಇವತ್ತು ಅಂತ ತೀರ್ಮಾನ ಮಾಡಿ, ಮೊದಲನೇದಾಗಿ ಈಗ ಸಾದ್ಲಿ ಹುಡುಗುಂಟೆ ಆಗಿದೆ, ಈಗ ಬಶೆಟ್ಟಹಳ್ಳಿ ಆಯಿತು, ನೆಕ್ಸ್ಟು ಶಿಡ್ಲಘಟ್ಟ ನಗರದಲ್ಲಿದೆ 2 ಕಡೆ ಪಾಯಿಂಟು, ಅದಾದ ನಂತರ ಲಾಸ್ಟ್ ಪಾಯಿಂಟು ಜಂಗಮಕೋಟೆನಲ್ಲಿ ಇಟ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಈ ಒಂದು ನಾವು ಅವೇರ್ನೆಸ್ ಪ್ರೋಗ್ರಾಮ್ ಇಟ್ಕೊಂಡಿರೋದ್ರಿಂದ ಜನ ಎಲ್ರಿಗೂ ಒಂಥರ ಒಂದು ತಿಳುವಳಿಕೆ ಬರ್ತಾ ಇದೆ. ಅಂದರೆ ನಾವು ಯಾಕೆ ನಮ್ಮ ವೋಟರ್ ಕಾರ್ಡ್ನ ಮಾಡಿಸ್ಲೇಬೇಕು, ಅದರಿಂದ ಏನೇನೆಲ್ಲ ಪ್ರಯೋಜನಗಳಿದೆ, ಅದರಿಂದ ನಾವು ಮಾಡದೇ ಇದ್ದರೆ ಏನೇನು ತೊಂದರೆಗಳಿದೆ ಅನ್ನೋದ್ರ ಬಗ್ಗೆ ಅರಿವು ಇವತ್ತೆಲ್ಲರಿಗೂ ಮೂಡಿಸಿದ್ದೀವಿ. ಹಾಗಾಗಿ ಇವತ್ತಿನಿಂದನೇ ತುಂಬ ನಾವು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ದೀವಿ, ಮಂಗಳವಾರ ಬುಧವಾರದೊಳಗಡೆ ಎಲ್ಲ ಅಪ್ಲಿಕೇಶನ್ಸನ್ನು ಇಶ್ಯೂ ಮಾಡೋಷ್ಟು ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಇವತ್ತೆಲ್ಲ ನಮ್ಮ ಕಾರ್ಯಕ್ರಮಗಳಲ್ಲೂ ನಮ್ಮ BLA 2ಗಳು, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ಎಲ್ಲರೂ ಸ್ಪಂದಿಸ್ತಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಬುಡ್ಗುಂಟೆ ಭಾಗದಲ್ಲಿ ಅಲ್ಲಿ ಏನು ಮಾಡಿದ್ರು, ಅವರು 50 ಜನದ್ದು ರೈತರುಗಳದ್ದು ಅಲ್ಲಿ ಏನು ಕೆಲ್ಸಕ್ಕೆ ಹೋಗಿದ್ರು ಅಂಥವ್ರದ್ದು ಅವ್ರಿಗೆ ಅಪ್ಲಿಕೇಶನ್ಸೇ ಕೊಡಲಿಲ್ಲ. ಅಲ್ಲೇನೋ ಇಲ್ದಿರೋ ತೊಂದರೆಗಳಾಗ್ತಾ ಇದೆ, ಮತ್ತು ಅಲ್ಲೇನೋ ಪಕ್ಷಪಾತ ಮಾಡ್ತಿದ್ದಾರೆ, ಅಯ್ಯಪ್ಪ ಒಬ್ಬ ಏಕಪಕ್ಷೀಯವಾಗಿ ಇದು ಮಾಡ್ತಿದ್ದಾನೆ ಅನ್ನೋದಕ್ಕೋಸ್ಕರ ಕಂಪ್ಲೇಂಟ್ ಬಂತು. ಆ ಕಂಪ್ಲೇಂಟ್ ಇಮಿಡಿಯೇಟ್ ತಹಸೀಲ್ದಾರ್ಗೆ ಹೇಳಿದ ತಕ್ಷಣವೇ ಅವ್ರ ಮೇಲೆ ಇಮಿಡಿಯೇಟ್ ಸೀರಿಯಸ್ ಆ್ಯಕ್ಷನ್ನು ಕೂಡ ತಗೊಂಡಿದ್ದಾರೆ. ಅದೇ ರೀತಿ BLOಗಳು ಕೆಲವು ಕಡೆ ಏನಾಗ್ತಿತ್ತು, ಯಾರು ಊರಲ್ಲಿ ಕೆಲವು ಸ್ಥಳೀಯವಾಗಿ ಮುಖಂಡರುಗಳು ಅವ್ರ ಹತ್ರ ಚೆನ್ನಾಗಿರ್ತಾರೆ, ಅವ್ರ ಜೊತೆ ಸ್ಪಂದನೆ ಮಾಡೋದು, ಚೆನ್ನಾಗಿಲ್ದವ್ರ ಜೊತೆ ಸ್ಪಂದನೆ ಮಾಡದೇ ಇರೋದು ಅದೆಲ್ಲ ಕಂಡು ಬಂತು. ಅಂಥ BLOಗಳು ಯಾವುದ್ಯಾವ್ದು ನಮ್ಮವ್ರಿಗೂ ಕಂಪ್ಲೇಂಟ್ಸ್ ಬಂತು ಅದನ್ನು ತಹಸೀಲ್ದಾರರು ಮತ್ತು ನಮ್ಮ ಜಿಲ್ಲಾ ಯಾರು ಎಲೆಕ್ಷನ್ ಆಫೀಸರ್ ಇದ್ದಾರೆ ಅವ್ರಿಗೂ ಕೂಡ ಹೇಳಿ ಅದಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ಳೋದಕ್ಕೆ ಹೇಳಿದ್ದೀವಿ. ಇಮಿಡಿಯೇಟ್ ಅವ್ರು ಈಗಾಗಲೇ ಬೆಳಗ್ಗೆ ಕಂಪ್ಲೇಂಟ್ ಮಾಡಿದ್ವಿ, ಒಬ್ಬರ ಮೇಲೆ BLO ಮೇಲೆ ಈಗಾಗಲೇ ಗ್ರೂಪ್ಗಳಲ್ಲಿ ಅವ್ರ ಫೋಟೋಗಳು ಬರ್ತದೆ, ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಈಗ ವಲಸೆ ಅಥವಾ ಬಾಡಿಗೆ ಮನೆಗಳಲ್ಲಿ ಇರುವಂತವ್ರಿಗೂ ಏನ್ ಮಾಡ್ತಾರೆ BLO? ಈಗ 2002ರ ಹಿಂದೆ ಏನು ನಮ್ಮ ಮತದಾರ ಪಟ್ಟಿಯಲ್ಲಿ ಓಟ್ ಇತ್ತು ಅಂಥವ್ರಿಗೆ ಸಮಸ್ಯೆ ಆಗೋದಿಲ್ಲ. ಈಗ ಕೆಲವ್ರು ಏನಾಗಿದ್ದಾರೆ, ನೀವು ಕೇಳಿದಾಗೆ ಬಾಡಿಗೆದಾರರು ವಲಸೆ ಆಚೆ ಹೋಗಿರೋಂಥವ್ರಿಗೆ ಹೆಂಗೆ ಮಾಡಬೇಕು ಅನ್ನೋದಕ್ಕೋಸ್ಕರ ಈಗ ಅವ್ರ ತಂದೆ ತಾಯಿ ಇಲ್ಲಿ ಯಾರಾದರೂ ಒಬ್ಬರು ಡಾಕ್ಯುಮೆಂಟ್ ಬೇಕೇ ಬೇಕಾಗುತ್ತೆ. ಯಾಕಂತಂದರೆ ಕೆಲವರು ಬಾಡಿಗೆಯಲ್ಲಿ ಇದ್ದು ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟಿರ್ತಾರೆ, ಅವ್ರು ಹೋಗಿ ಬೇರೆ ಕಡೆ ಅಲ್ಲೂ ವೋಟರ್ ಲಿಸ್ಟಲ್ಲಿ ಹೆಸರು ಸೇರಿಸ್ಕೊಂಡಿದ್ದಂಥವ್ರಿಗೆ ಮತ್ತೆ ಇಲ್ಲಿ ಸೇರ್ಸೋಕ್ಕೆ ಬರೋದಿಲ್ಲ, ಅವ್ರದ್ದು ಇಲ್ಲಿ ಡಿಲೀಟ್ ಆಗೇ ಆಗುತ್ತೆ. ಅವ್ರದ್ದು ಅಲ್ಲೂ ಓಟ್ ಇಲ್ಲ, ಅವ್ರು ಇಲ್ಲೇ ಇದ್ದಾರೆ, ಅಟ್ಲೀಸ್ಟ್ ಅವರು ಕುಟುಂಬಸ್ಥರು ಯಾರಾದರೂ ಒಬ್ರು ತಂದೆ ತಾಯಿ ಯಾರಾದರೂ ಅಣ್ಣ ತಮ್ಮ ಯಾರಾದರೂ ಇಲ್ಲಿ ಒಬ್ರು ಇದ್ದು ಅವರಿಲ್ಲ ಎಲ್ಲೋ ಬೆಂಗಳೂರಿಗೆ ಬೇರೆ ಕಡೆ ಎಲ್ಲೋ ಕೆಲಸಗಳಿಗೆ ಹೋಗ್ತಿರ್ತಾರೆ, ಅಲ್ಲೇನೋ ಒಂದು ಬಾಡಿಗೆ ಮನೆ ಮಾಡ್ಕೊಂಡಿರ್ತಾರೆ, ಅಂಥವ್ರಿಗೆ ಇಲ್ಲಿ ರಿಲೇಷನ್ಶಿಪ್ ಯಾರಾದರೂ ಪೇರೆಂಟ್ಸ್ ಒಂದು ಲಿಂಕಲ್ಲಿದ್ದರೆ ಅವ್ರಿಗಿಲ್ಲಿ ತೊಂದರೆ ಆಗೋದಿಲ್ಲ. ಒಂದು ರಿಲೇಷನ್ಶಿಪ್ ಇದಕ್ಕೆ ಸರ್ಟಿಫಿಕೇಟು ಅಥವಾ ಏನೋ ಒಂದು ಡಾಕ್ಯುಮೆಂಟ್ ಕೊಟ್ಟರೆ ಅವ್ರಿಗೇನು ತೊಂದರೆ ಇಲ್ಲದೆ ಅವ್ರ ವೋಟ್ರನ್ನ ಇಲ್ಲಿ ಸೇರಿಸ್ಕೊ.